ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂತ ಅಂದ್ಕೊಂಡೇನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣಂತ. ನೋಡ್ರಿ, ನಾನು ಲಾಗ್ ಸ್ಟಾರ್ಟ್ ಮಾಡೋದ್ಲೇನ ಟ್ರಾವೆಲ್ ಲಾಗ್ ತೋರ್ಸಾತೀನಿ. ನಾವು ಇವತ್ತು ಯಾಕೆ ಟ್ರಾವೆಲ್ ಮಾಡತ್ತೇವಂದ್ರೆ ಇವತ್ತು ಸ್ಪೆಷಲ್ ದಿನ ನಮ್ಗೆ. ಇವತ್ತು ಏನಂತ ನಿಮಗೂ ಗೊತ್ತಾಗಿರ್ತೈತೆ ಆಲ್ರೆಡಿ. ಹೌದ್ರಿ, ಇವತ್ತು ನಮ್ಮದು 3ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇರೋದ್ರಿಂದ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತೇಳಿ ಅಂದ್ಕೊಂಡ್ವಿ. ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೇನೂ ಕೂಡ. ಹೀಗಾಗಿ ಯಾವುದಾದ್ರೂ ದೇವ್ರಿಗೆ ಹೋಗ್ಬೇಕಂತೇಳಿ ಹೊಂಟೀವಿ ನೋಡ್ರಿ. ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂದ್ರೆ ನಾವು ಮಹಾಕೂಟಕ್ಕೆ ಹೋಗ್ಬೇಕಂತೇಳಿ ಅಂದ್ಕೊಂಡೀವಿ ದೇವ್ರಿಗೆ. ಹೀಗಾಗಿ ಅಲ್ಲಿಗೆ ಹೊಂಟೀವಿ ನೋಡ್ರಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಬರೀ ಇವತ್ತಿನ ದಿನ ಹೆಂಗೆಲ್ಲ ನಡೀತೈತೆ ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಏನೋ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ನು ಮೊದಲ ಬರ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ ತಾನೇ ನಾವು ಮಹಾಕೂಟನ ರೀಚ್ ಆದ್ವಿ. ಎಲ್ಲಾರು ಒಮ್ಮಕ್ಲೆ ಹೇಳೋದನ. ನಾನು ಇಲ್ಲಿ ವಾಯ್ಸ್ ಕೊಡಾಕತ್ತೇನಿ, ತಾ ಬಂದು ವಾಯ್ಸ್ ಕೊಡಾಕತ್ತಾನ. ಯಾರವರು? ನಾನು ನೀನು. ಇವ್ರೇನು? ಬೂನಾ? ಯಾರವರು? ಅಮೂಲ್ಯನಾ? ಬೂ. ಇವ್ರು ಯಾರು? ಇವ್ರು ಯಾರು? ಇವ್ರು ಯಾರು ಹೇಳ? ಐ ಟಿಶ್ಯೂ. ಏನು ಟಿಶ್ಯೂ? ಮತ್ತು ನಮ್ಮ ಮದುವೆ ಆಗಿದ್ದು ಕೊರೋನಾ ಟೈಮ್ನೊಳಗೆ. ಅಷ್ಟಂದ್ರೂ ನಾವು ಫೋಟೋಗ್ರಾಫರ್ಸನ್ನ ಕರೆದಿದ್ವಿ. ಜಾಸ್ತಿ ಜನ ಇರಲಿಲ್ಲ ಅಂದರು ಒಂದು ಮೆಮೊರೇಬಲ್ ಆಗಿರಲಿ ಅಂತೇಳಿ ಫೋಟೋಗ್ರಾಫರ್ಸು ಬಂದಿದ್ರು. ಯಾರಿಗಾದರೂ ಫೋಟೋ ಆಲ್ಬಮ್ಸ್ ತೋರಿಸ್ಬೇಕು ಅಂತಂದು ಅಂದ್ಕೊಂಡೇನಿ. ಬಟ್ ಕಮೆಂಟ್ ಮೂಲಕ ತಿಳಿಸ್ರಿ ಎಷ್ಟು ಮಂದಿಗೆ ಆಲ್ಬಮ್ ತೋರಿಸ್ಬೇಕಂತ ಹೇಳಿ. ಖಂಡಿತವಾಗ್ಲೂ ನಾನು ಮದುವೆ ಆಲ್ಬಮ್ಸು ಮತ್ತು ನಮ್ಮ ಸೀಮಂತ ಮಾಡಿದ್ವಲ್ಲ ಅವಾಗಿನ ಆಲ್ಬಮ್ಸ್ ತೋರ್ಸೋಕೆ ಟ್ರೈ ಮಾಡ್ತೀನಿ. ಈಗ ನಾವು ಒಳಗೆ ದೇವಸ್ಥಾನದೊಳಗೆ ಬಂದೇವೆ ನೋಡ್ರಿ. ಈಗ ದರ್ಶನ ಪಡ್ಯಾಕಂತೇಳಿ. ದೇವಸ್ಥಾನ ಎಷ್ಟು ಪ್ರಶಾಂತವಾಗಿತ್ತಂದ್ರೆ ನಮ್ಮ ಮನಸ್ಸಿಗೆ ಅಲ್ಲಿಂದ ಬಂದಿದ್ದಕ್ಕೂ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತು ನೋಡ್ರಿ. ಈಗ ನಾವು ದರ್ಶನ ಪಡ್ಕೊಳತ್ತಿದ್ವಿ. ಹಂಗೆ ಒಂದೆರಡು ಕ್ಲಿಪ್ ತೊಗೋಬೇಕಂತೇಳಿ ತೊಗೊಳಕತ್ತಿದ್ದೆ. ಇದೊಂದು ಮೆಮೊರಿ ಇರಲಿ ಅಂತೇಳಿ ನಾವು ಹಂಗೆ ಒಂದೆರಡು ಕ್ಲಿಪ್ಸ್ ತಗೊಂಡೆ ನೋಡ್ರಿ. ಬಿಸಿಲು ಎಷ್ಟಿದ್ರೂ ದೇವಸ್ಥಾನದೊಳಗೆ ಎಷ್ಟು ತಂಪು ಅನಿಸ್ತೈತಿ. ಒಳಗೆ ಬಂದಿದ್ದ ತಕ್ಷಣ ಅಷ್ಟು ಪ್ರಶಾಂತವಾಗಿ ತಂಪು ಅನ್ಸಾಕತ್ತಿತ್ತು ನೋಡ್ರಿ ದೇವಸ್ಥಾನ ಎಲ್ಲ. ಈಗ ನಾವು ದರ್ಶನ ಪಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗೆ ಕುಂದಿರ್ಬೇಕಂತೇಳಿ ಬಂದೀವಿ. ಅಲ್ಲೇ ಪ್ರಸಾದ ಸ್ವಲ್ಪ ಇಟ್ಟಿದ್ರೆ ಲಡ್ಡು, ಅದನ್ನು ತೊಗೊಂಡು ಸ್ವಲ್ಪ ತಿನ್ಕೊಂತ ಕುಂತಿದ್ವಿ ನೋಡ್ರಿ. ನಮ್ಮ ದಿಶ ಅಂತೂ ಎಷ್ಟು ಕುಂತಿದ್ದ ಪುಣ್ಯ. ಅವ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ, ಎಲ್ಲಿ ಹೋದ್ರು ಅವ ಆಟ ಆಡಕತ್ತಿದ್ದ. ಇನ್ನೂ ಟೈಮ್ ಇತ್ತು, ಇನ್ನೂ ಸುತ್ತಮುತ್ತಲ್ಕ ಏನಾರು ದೇವಸ್ಥಾನ ಅದಾವನ ಅಂತ ಕೇಳಿದೆ ನಾನು ನನ್ನ ಹಸ್ಬೆಂಡ್ನ. ಹೀಗಾಗಿ ಪಟ್ಟದಕಲ್ಲು ಏನು ದೂರ ಆಗೋದಿಲ್ಲ. ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ ಟ್ರಿಪ್ಪಿಗೆ ಅಂತೇಳಿ. ಅದು ಪಟ್ಟದಕಲ್ಲು ಮಿಸ್ ಆಗಿಬಿಟ್ಟಿತ್ತು, ನಾವು ನೋಡೋಕ್ಕಾಗಲಿಲ್ಲ ಟೈಮ್ ಆಗಿದ್ದಕ್ಕೆ. ಹೀಗಾಗಿ ಭಾಳ ದೂರ ಇಲ್ಲ, ಇಲ್ಲೇ ಹೋಗ್ಬರೋಣ ಅಂತೇಳಿ ಅಂದ್ರೆ ಹೀಗಾಗಿ ನಾವು ಪಟ್ಟದಕಲ್ಲಿಗೆ ಹೋಗ್ತೀವಿ ನೋಡ್ರಿ. ನಾವೀಗ ಏನಾಯ್ತು ಬಾಯಿಲೆ ಒಳಗೆ ಹಾಕ್ತೇಂಬ, ಅದನ್ನ ಇನ್ಶರ್ಟ್ ಮಾಡ್ತೇಂಬ. ನಮ್ಮ ಮದುವೆ ಆಗಿದ್ದು 2ನೇ ಕೊರೋನಾ ಬಂದಿತ್ತು ನೋಡ್ರಿ, 2ನೇ ಸತಿಗೆ. ಅವಾಗಾಗಿತ್ತು 2021ಕ್ಕೆ. ನಮ್ಮ ಮದುವೆ ಲಾಕ್ಡೌನ್ ಟೈಮ್ನಾಗ ಆಗಿದ್ದು ನೋಡ್ರಿ. ಅವಾಗೇನು ಜಾಸ್ತಿ ಜನ ಸೇರಂಗಿಲ್ಲ, ಏನಿಲ್ಲ ಕೊರೋನಾ ಟೈಮ್ ಒಳಗೆ. ನಾವು ಈಗಷ್ಟೇ ಪಟ್ಟದಕಲ್ಲಿಗೆ ಬಂದೀವಿ ನೋಡ್ರಿ. ಅಷ್ಟಕ್ಕೆ ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ದ.
ನಿಧಿಗೊಂಗ್ನಾಗ ಕಾಲಾಗ ಸ್ಲಿಪ್ಪರ್ ಹಾಕಿದ್ವಿ, ಅಲ್ಲೇ ಕೆಡ್ಕೊಂಡ್ಬಿಟ್ಟಿದ್ದ ಒಂದಿತ್ತು. ಅದನ್ಯಾಕೆ ಅಳಾಕತ್ಬಿಟ್ಟಿದ್ದ. ಇಲ್ಲೇರೋ ಭಾಳ ಬಿಸಿಲೈತಿ, ಹೆಂಗೆ ಓಡಾಡಿಸ್ಬೇಕು ಇವನ್ನ ಅಂಥೇಳಿ ನನಗಂಕರು ಟೆನ್ಷನ್ ಆಗ್ಬಿಟ್ಟಿತ್ತು. ಹೀಗಾಗಿ ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಸ್ವಲ್ಪ ಎತ್ಕೊಂಡು ಓಡಾಡಿದ್ವಿ. ಅವಂಗಾರ ಇಳಿಬೇಕು ಅಂತಂದು ಓಡಾಡ್ಬೇಕಂತೇಳಿ ಬಾಯಿಲ್ ಭಾಳ ಐತಲ್ಲ, ಹೀಗಾಗಿ ಓಡಾಡ್ಬೇಕಂತೇಳಿ ಅನ್ನವ. ಒಂದು ಸ್ವಲ್ಪ ಕಾಲು ಸುಟ್ಟಿದ ಕೂಡಲೇ ಓಡ್ಬರವ. ಹೀಗಾಗಿ ಅವಂಗ ಎಂಜಾಯ್ ಮಾಡೋಕೆ ಆಗಲಿಲ್ಲ ಜಾಸ್ತಿ. ನೆರಳು ಎಲ್ಲಿರ್ತಿತ್ತು ಅಲ್ಲೇ ನಿಂತ ಬರ್ತಿದ್ವಿ. ಅವಾಗ ಸ್ವಲ್ಪ ಆಟ ಆಡ್ತಿದ್ದ ಅವನು. ಈಗ ನೋಡ್ರಿ ಅಲ್ಲಿ ಬೇನ್ ಬೀಜ ಸಿಕ್ಕೈತೆ. ಅದು ಇಸ ಅನ್ನೋದು ಗೊತ್ತಿಲ್ಲ ಅವಂಗ, ತಿಂದಿಂದ ಗೊತ್ತಾಗುತ್ತೆ. ಈಗ ಮಸಡಿ ನೋಡ್ರಿ ಹೆಂಗೆ ಮಾಡ್ತಾನೆ ಇವಾಗ ಮಕ್ಕ. ಅಷ್ಟಂದ್ರೆ ಇನ್ನೂ ಒಂದು ಬೀಜ ತೊಗೊತಾನವ. ಈಗ ನೋಡ್ರಿ ನಾವು ಪಟ್ಟದ ಕಲ್ಲಿಗೆ ಬಂದೇವಿ. ಈಗ ಭಾಳ ಅಂದ್ರೆ ಭಾಳ ಬಿಸಿಲೈತೆ ನೋಡ್ರಿ, ಜಾಸ್ತಿನ ಬಿಸಿಲಿತ್ತು. ನಮಗಂಕರು ಸುತ್ತಾಡಕ್ಕೆ ಆಗಲಿಲ್ಲ ಜಾಸ್ತಿ. ಹೀಗಾಗಿ ಅಲ್ಲೆಲ್ಲೆಲ್ಲಿ ಕುಂತು ಹೋಗ್ತಿದ್ವಿ. ನನ್ನ ಮಗನ ಬೇರೆ ಒಂದು ಸ್ವಲ್ಪ ಎತ್ಕೊಳ್ಳೋದು, ಒಂದು ಸ್ವಲ್ಪ ಕುಂದ್ರೋದು ಅದು ಮಾಡಿದ್ವಿ. ಆಮೇಲೆ ಅಲ್ಲೇ ಒಳಗೆ ಹೋಗುತ್ತಲೇನೋ ಇನ್ನೊಂದು ದೇವಸ್ಥಾನ ಇತ್ತು. ಅಲ್ಲಿ ಒಳಗೆ ಹೋಗಿ ದರ್ಶನ ಮಾಡಿ ಮತ್ತು ತೀರ್ಥ ಎಲ್ಲ ತಗೊಂಡು, ಮತ್ತು ಇನ್ನೂ ಏನೇನು ದೇವಸ್ಥಾನ ಅದಾವೆ ಎಲ್ಲ ಕಲ್ಲಿನ ದೇವಸ್ಥಾನ ಏನೇನು ಅದಾವೆ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ಕೊಂತು. ನಾವು ಟೈಮ್ನೂ ಆಗಿತ್ತು, ಮಧ್ಯಾಹ್ನ 3 ಗಂಟೆ ಮೇಲಾಗಿತ್ತು. ಊಟನೂ ಮಾಡಿರಲಿಲ್ಲ. ಹೀಗಾಗಿ ಊಟ ಮಾಡ್ಬೇಕಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಓಡಾಡಿ ನಾವು ಊಟಕ್ಕೆ ಹೋಗ್ತೀವಿ. ಅವಾಗ ಕಲ್ಲಿನೊಳಗೆಲ್ಲ ಹೆಂಗೆ ಕೆತ್ತಿದ್ದಾರೆ ನೋಡ್ರಿ ಅವನ ಮೂರ್ತಿಗಳೆಲ್ಲ. ಎಲ್ಲ ದೇವ್ರೂ ಅದಾವೆ ನೋಡ್ರಿ ಇದ್ರೊಳಗೆ ಕಲ್ಲಿನೊಳಗೆ. ಎಲ್ಲಿ ನೋಡಿದ್ರು ಈಶ್ವರನ ಮುಂದೆ ನಂದಿ ಬರೀ ಇವ ದೇವಸ್ಥಾನನ ಅದಾವು. ಆದರೆ ನಂದಿವು ಮಾತ್ರ ಮುಖ ಎಲ್ಲ ಬೀಳಿಸ್ಬಿಟ್ಟಾರ. ಹಿಂಗೆ ಅದೇ ಬೇಜಾರಾತಂದು ಸ್ವಲ್ಪ. ನಾವು ಪಟ್ಟದ ಕಲ್ಲೆಲ್ಲ ಫುಲ್ ರೌಂಡ್ ಹಾಕಿ ಎಲ್ಲ ದೇವಸ್ಥಾನಗಳನ್ನ ನೋಡಿದ್ವಿ ನೋಡ್ರಿ. ಈಗ ನಾವು ಊಟಕ್ಕಂತೇಳಿ ಹೊಂಟೇವಿ ನೋಡ್ರಿ. ಊಟದ ಟೈಮ್ ಅಂಕರ ಭಾಳ ಆಗಿತ್ತು. ನಮಗಂತೂ ಹೊಟ್ಟೆ ಶಿವ ಆಗ್ಬಿಟ್ಟಿತ್ತು. 2 ದೇವಸ್ಥಾನ ಅಡ್ಡಾಡಿ ತ್ರಿಶೂಲಗೂ ಹೊಟ್ಟೆ ಶಿವ ಆಗಿತ್ತೇನ, ಅವನು ಕಿರಿಕಿರಿ ಮಾಡಕತ್ಬಿಟ್ಟಿದ್ದ. ಹೀಗಾಗಿ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಊಟಕ್ಕೆ ಬಂದೇವು ನೋಡ್ರಿ ನಾವು ಇವಾಗ ನೆಕ್ಸ್ಟ್ ಊಟ ಮಾಡಿ ನಾವು ಎಲ್ಲಿಗೆ ಬಂದೇವಂದ್ರೆ ಬಾದಾಮಿ ಗುಹೆಗೆ ಬಂದೇವು ನೋಡ್ರಿ. ಬಾದಾಮಿ ಗುಹೆಗೆ ಅಲ್ಲೆಲ್ಲ ಬಂದ ಕೂಡಲೇನ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಮಂಕಿಗಳೆಲ್ಲ ಬಂದಿದ್ವು. ಅವರು ಓಡಾಡೋದು, ಕೆಳಗೆ ಏನೇನು ಬಿದ್ದಿದ್ದೆಲ್ಲ ತಿನ್ನೋದು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಂಡು ನಿಂತೆ. ಯಾಕಂದ್ರೆ ನಮ್ಮ ತಿಶೂಲು ಖುಷಿ ಆಗ್ಬಿಟ್ಟೈತಿ. ದೂರ ಇದ್ರೆ ಇಷ್ಟು ಖುಷಿ ಪಡ್ತಿರ್ತಾನವ. ಇನ್ನು ಸನಿಕೆಲ್ಲ ಬಂದ್ಬಿಟ್ಟವು, ಅವ್ನಿಗೆ ಭಾಳ ಖುಷಿ ಆಗ್ಬಿಟ್ಟಿತ್ತು. ಈಗ ಎಂಟ್ರಿ ಎಲ್ಲ ಒಳಗೆ ಹೋಗೋಕೆ ನಮ್ಮ ಹಸ್ಬೆಂಡ್ ಟಿಕೆಟ್ ತೊಗೊಳಕತ್ತಿದ್ರು ನೋಡ್ರಿ. ನಮ್ಮ ತಿಶು ನನ್ನ ಅಂತಲ್ಲೇ ನಿಂದಿರಲಿಲ್ಲ, ಹಿಂಗಾಗಿ ಅವ್ರ ಅಪ್ಪಾಜಿ ಅಂತಲೇ ಹೋದ. ಇವತ್ತಂಕರ ನಾವು 3 ಜನ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ದೀವಿ ನೋಡ್ರಿ. ಹೋದ ವರ್ಷ ನಾವು ಆ್ಯನಿವರ್ಸರಿಗೆ ನಮ್ಮ ಹಸ್ಬೆಂಡ್ ಬರ್ತಡೇಗೆ ಎಲ್ಲಿ ಹೋಗಿದ್ವಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಅಂದ್ಕೊಂಡೇನಿ, ನುಗ್ಗಿಕೇರಿ ಹನುಮಪ್ಪಗ ಆಂಜನೇಯಗೆ ಹೋಗಿದ್ದೀವಿ ನೋಡ್ರಿ ಹೋದ ವರ್ಷ ನಾವು. ಈ ವರ್ಷ ಈ 3 ಈ ಪ್ಲೇಸಿಗೆ ಬಂದು ನಾವು ಅಂಕರು ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಹೋದ ವರ್ಷ ಇನ್ನೂ ತ್ರಿಶು ಸಣ್ಣವಿದ್ದ, ಅವ್ನಿಗಿನ್ನೂ ಅಷ್ಟೊಂದು ತಿಳುವಳಿಕೆ ಈ ವರ್ಷ ಎಲ್ಲ ಗೊತ್ತಾಗತ್ತೈತೆ ಅವಂಗೆ. ಸ್ವಲ್ಪ ತಿಳುವಳಿಕೆ ಐತಲ್ಲ. ಈ ಥರ ಎಲ್ಲ ಪ್ರಾಣಿ ನೋಡಿದ್ರೆ ಅವಂಗೆ ಭಾಳ ಖುಷಿ ಆಗುತ್ತೆ. ಮನೆ ಮುಂದೆನೂ ಹಿಂಗೆ ಜಾಸ್ತಿ ಬರ್ತಿರ್ತಾವೆ. ಹೀಗಾಗಿ ಇಲ್ಲಿ ಸಮೀಪನ ನೋಡ್ಯಾನಲ್ಲ, ಹೀಗಾಗಿ ಭಾಳ ಖುಷಿ ಆಗ್ಬಿಟ್ಟೈತೆ ಅವಂಗೆ. ಈಗ ನೋಡ್ರಿ ನಾವು ಮೇಲೆ ಈಗ ಹತ್ತುತ್ತೇವೆ ನೋಡ್ರಿ. ಅಲ್ಲೆಲ್ಲ ಒಳಗೆ ಹೆಂಗಾಗೈತಿ. ನಾವು ಫಸ್ಟ್ ಸಲ ಬಂದಿದ್ದೆ, ಹೀಗಾಗಿ ನಿಮಗೂ ತೋರಿಸ್ತೀನಿ ಬರ್ರಿ. ಎಲ್ಲಿ ಸ್ಕಿಪ್ ಮಾಡ್ದೆ ಕಂಪ್ಲೀಟಾಗಿ ವಿಡಿಯೋ ನೋಡ್ರಿ. ಕ್ವಿಕ್ಕಾಗಿ ಎಲ್ಲ ದೇವಸ್ಥಾನ ಗುಹೆ ಯಾವ್ಯಾವ ರೀತಿ ಐತಿ ಅಂತೇಳಿ ತೋರಿಸ್ಬಿಡ್ತೀನಿ. ಇಲ್ಲಿ ನಮ್ಮ ತಿಶು ಆಟ ಆಡಕತ್ಬಿಟ್ಟಾನ. ಹಿಂಗೆ ಮಾಡ್ತಿತ್ತದು ಅಯ್ಯ ಅಂತಿದ್ನು. ನಮ್ಮ ತಿಶು ನಮ್ಮನ್ನ ಯಾವ ಥರ ಕರಿತಾನ ಅಂಥೇಳಿ ಕೇಳ್ತೀನಿ, ಯಾವ ಥರ ಹೇಳ್ತಾನೆ ನೋಡ್ರಿ ಅವ. ಅವುಗಳೊಳಗೆ ಕಂಟಿನ್ಯೂ ಮಾಡ್ತೀನಿ. ಯಾರು ಇವರು? ಅವ್ರು ಯಾರು? ಮಾಮ ಅಲ್ಲ, ಅವ್ರು ಯಾರು ಅಲ್ಲಿದ್ದಾರಲ್ಲ, ಇವ್ರು ಯಾರು? ಅಪ್ಪಾಜಿ ಅವ್ವ. ತಿಶು ಎಲ್ಲದಾನ? ತಿಶು ಈಗ ನಮ್ಮ ಪ್ರಯಾಣ ಮನೆ ಕಡೆಗೆ. ಟೈಮ್ನು 5 ಗಂಟೆ ಆಗಿತ್ತು ನೋಡ್ರಿ. ಹಿಂಗಾಗಿ ಹೋಗ್ಬೇಕಂತ ಅಂದ್ಕೊಂಡ್ವಿ.
ಮನೆಗೆ ಹೋಗಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆಗೆ ಬಂದು ಒಂದು 1 ಅವರ್ ಆದಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಮನೆಗೆ ಬಂದಿಂದ ಒಂದು ಸ್ವಲ್ಪ ಟೀ ಬಿಸ್ಕಿಟ್ ಎಲ್ಲ ತಿನ್ಕೊಂಡು ಮತ್ತು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕಂಥೇಳಿ ನಮ್ಮ ಮನೆಯವರ ಸೋದರ ಮಾವನ ಮನೆಗೆ ಹೊಂಟೀವಿ ನೋಡ್ರಿ. ಅಲ್ಲಿ ಯಾಕಂದ್ರೆ ಸೋದರ ಮಾವನ ಮಗಳದು ಇವತ್ತು ಬರ್ತಡೇ ಇರೋದ್ರಿಂದ ಅಲ್ಲೇ ಸೆಲೆಬ್ರೇಟ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಹೀಗಾಗಿ ಅಲ್ಲೇ ಹೊಂಟಿದ್ವಿ ನೋಡ್ರಿ. ನಾವು ಬಂದು ಮತ್ತು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮತ್ತೀಗ ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂಥೇಳಿ ಅಲ್ಲಿ ಹೋಗಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು 3 ಜನ ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿವಿ ನೋಡ್ರಿ ಇವತ್ತು. ನಾನಂಕರು ಇದನ್ನು ಬೆಳಗ್ಗೆನೇ ಹಾಕ್ಕೊಂಡಿದ್ದೆ, ಇನ್ನೇನು ಚೇಂಜ್ ಮಾಡೋದು ಬಿಡ ಅಂಥೇಳಿ ಸುಮ್ಮನೆ ಆದೆ. ನನ್ನ ಹಸ್ಬೆಂಡ್ಗೆ ಹೊಸ ಟೀ ಶರ್ಟು, ನಮ್ಮ ಟಿಶೂನು ಅದೇ ಕಲರ್ ಇರುವಂಥ ಟೀ ಶರ್ಟು ಹಾಕ್ಕೊಂಡಿದ್ದ. ಇದೆ ನೋಡ್ರಿ ನಮ್ಮ ಮನೆಯವರ ಸೋದರ ಮಾವನ ಮನೆ. ಇವರ ನೋಡ್ರಿ ಅವ್ರ ಮಾವಾರ, ಅವರೇ ಡೆಕೋರೇಷನ್ ಮಾಡ್ತಾರೆ. ಮದುವೆ ಇವೆಂಟ್ಸ್ ಎಲ್ಲ ಡೆಕೋರೇಷನ್ಸ್ ಅವರ ಮಾಡ್ತಾರೆ. ಮತ್ತು ಸಿಂಗರ್ನು ಅದಾರ ನೋಡ್ರಿ ಅವರು. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನೋಡ್ರಿ. ನಮ್ಮ ಮದುವೆ ವಾರ್ಷಿಕೋತ್ಸವ ಮತ್ತು ನಮ್ಮ ಹಸ್ಬೆಂಡ್ ಬರ್ತಡೇ ದಿನದ ಲಾಗ್ ಆಗಿತ್ತು ರೀ ಇದು. 3 ವರ್ಷ ಆಯ್ತು ನೋಡ್ರಿ ನಮ್ಮದು ಮದುವೆ ಆಗಿ. ಹೆಂಗೆ 3 ವರ್ಷ ಹೋಯ್ತು ಅಂತೇಳಿ ಗೊತ್ತಾಗಲಿಲ್ಲ. ಅದ್ರಾಗೂ ನಮ್ಮ ಮಗ ಬಂದಿಂದ ಅಂಕರ ಇನ್ನೂ ಭಾಳ ಖುಷಿ ಆಗೈತೆ ನೋಡ್ರಿ ನಮಗೆ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ನೆಕ್ಸ್ಟ್ ಲಾಗ್ ಸಿಗ್ತೀನಂತ. ಇಷ್ಟೊತ್ತನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.